ಅನ್ವಿಕಾ ಅರ್ಜುನನ ಅರ್ಥ ಮಾಡ್ಕೊಂಡ ರೀತಿಯನ್ನು ನೋಡಿ ರಾಧಾಕೃಷ್ಣ ಅವರು ಮುಗುಳ್ನಕ್ಕರು. ತನ್ನ ಆಯ್ಕೆ ಮತ್ತು ಅರ್ಜುನ್ ಮೇಲಿದ್ದ ಭರವಸೆ ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ ಮತ್ತೊಮ್ಮೆ ಸಾಬೀತಾಯಿತು. ಆಕೆ ತಲೆ ಸವರ್ತಾ, ಮಗಳೇ, ಹೆಣ್ಮಗುವಿಗೆ ಅಮ್ಮ ಅನ್ನೋದು ಬಹಳ ಅಮೂಲ್ಯವಾದದ್ದು. ಅಂತಹ ಸಮಯದಲ್ಲಿ ಗಂಡ ಜೊತೆಗಿರಬೇಕು, ತನ್ನ ಪ್ರೀತಿಯನ್ನು ಹಂಚ್ಕೋಬೇಕು ಅಂತ ಅವಳು ಬಯಸ್ತಾಳೆ. ನಿನಗೆ ಆ ವಿಷಯದಲ್ಲಿ ಬೇಸರ ಇಲ್ವೇ ತಾಯಿ ಅಂತ ಕೇಳಿದ್ರು. ಇಲ್ಲ ತಾತಯ್ಯ, ಇಲ್ಲಿ ನನಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಅವರು ಇದ್ದಾರೆ, ನೀವಿದ್ದೀರಿ. ಆದರೆ ಹೀರಾಳನ್ನು ನೋಡ್ಕೊಳ್ಳೋದಕ್ಕೆ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಿಜಕ್ಕೂ ಅವ್ರು ನನ್ನನ್ನು ಮದುವೆಯಾಗಿದ್ದೇ ಖುಷಿಗೋಸ್ಕರ. ಅಂಥ ಮಗು ದೂರ ಆಗಿದೆ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಆ ಮಗುನೇ ಇಲ್ಲದ ಮೇಲೆ ಈ ಅಂತರ ಇರೋದರಲ್ಲಿ ತಪ್ಪಿಲ್ಲ. ಅವರು ಅಲ್ಲಿ ಇರೋದಕ್ಕೆ ಮತ್ತೊಂದು ಕಾರಣ ಶ್ರೀ ಅಕ್ಕ ತನ್ನ ಪ್ರಾಣ ಕೊಟ್ಟು ಉಳಿಸಿದ ಹೀರಾ. ಖುಷಿಯನ್ನೇ ಬಿಟ್ಟಿರಲು ಸಾಧ್ಯವಾಗದ ಅವರು ಹೀರಾಳನ್ನ ಬಿಟ್ಟು ನನಗಾಗಿ ಹೇಗೆ ಬರ್ತಾರೆ? ಒಂದು ವೇಳೆ ಬಂದರೂ ಇಲ್ಲಿ ನನ್ನ ಜೊತೆ ಸಂತೋಷವಾಗಿರೋದಕ್ಕೆ ಸಾಧ್ಯವಾ? ಅಕ್ಕನ ಮಗುವಿಗಾಗಿ ಅವರು ನನಗೆ ಅನ್ಯಾಯ ಮಾಡಲಿಲ್ಲ. ಅವರು ಮಾಡಿಕೊಂಡಿದ್ದೆ ಮಗುವಿಗಾಗಿ ಅಂದಮೇಲೆ ನನಗೆ ಯಾಕೆ ಬೇಸರ? ಅಪ್ಪ ಅಮ್ಮ ಇಲ್ಲದ ಅನಾಥ ಜೀವನ ಹೇಗಿರುತ್ತೆ ಅಂತ ನನಗೊತ್ತು ತಾತಯ್ಯ. ಹೀರಾಳಿಗೆ ಅಂಥ ಜೀವನ ಬರುತ್ತೆ ಅಂದರೆ ನಾನು ಹೇಗೆ ಸುಮ್ಮನಿರ್ತೀನಿ? ಅವರ ಮನಸ್ಸಿನಲ್ಲಿ ನನ್ನ ಮೇಲೆ ಪ್ರೀತಿ ಇದ್ದರೆ ಸಾಕು, ನನಗೆ ಬೇರೇನೂ ಬೇಡ. ಅವರ ಪ್ರತಿರೂಪವಾಗಿ ಖುಷಿ ನನ್ನ ಜೊತೆಗಿದ್ದಾಳೆ, ಅದು ಸಾಕು ಅಂತ ಅನ್ವಿಕಾ ನಿಷ್ಕಲ್ಮಶವಾಗಿ ನಕ್ಕಿದ್ಲು. ನನಗೊತ್ತು ಅನ್ವಿಕಾ, ನಿನ್ನ ಮನಸ್ಸು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಧನಾತ್ಮಕವಾಗಿ ಯೋಚಿಸುತ್ತೆ. ನನ್ನ ಗಂಡ, ನನ್ನ ಮಗು ಮಾತ್ರ ಮುಖ್ಯ, ಬೇರೆಯವರು ಬೇಡ ಅಂದ್ಕೊಳ್ಳೋ ಹುಡುಗಿ ನೀನಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ದೂರ ಇರೋ ತಂದೆ ಬಗ್ಗೆ ಮಗುವಿಗೆ ಅತಿ ಗೌರವದಿಂದ ಹೇಳಿ ಬೆಳೆಸುವಷ್ಟು ದೊಡ್ಡ ಮನಸ್ಸು ನಿನ್ನದು. ಹೀಗೆ ರಾಧಾಕೃಷ್ಣ ಅವರು ಅನ್ವಿಕಾ ಜೊತೆ ಆಗಾಗ ಮಾತನಾಡುತ್ತಲೇ ಇದ್ದರು. ಅರ್ಜುನ್ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ವಿಕಾ ಕೇಳಲಿಲ್ಲ. ಆದರೆ ಅವರಿಬ್ಬರ ಪುನರ್ಮಿಲನಕ್ಕಾಗಿ ಸಾವಿರ ಕಣ್ಣುಗಳಿಂದ ಕಾಯ್ತಾ ಇದ್ದಾಳೆ. ಅಷ್ಟು ಕಾತರದಿಂದ ಕಾಯ್ತಿದ್ದ ಅನ್ವಿಕಾ ಅರ್ಜುನನಿಂದ ಬಂದ ಆಹ್ವಾನವನ್ನು ಯಾಕೆ ನಿರಾಕರಿಸಿದ್ಲು ಅಂದರೆ, ನಾನು ಬರಲ್ಲ ಅಂದರೆ ನನ್ನ ಅರ್ಜುನ್ ಏನು ಮಾಡ್ತಾನೆ ನೋಡೋಣ ಎಂಬುದು ಅನ್ವಿಕಾಳ ಮುನಿಸಾಗಿತ್ತು. ಆದರೆ ಅವಳು ಬರಲ್ಲ ಅಂದರೆ ರಾಧಾಕೃಷ್ಣ ಅವರು ಸುಮ್ಮನಿರ್ತಾರೆ? ಅವರು ಅರ್ಜುನ್ಗೆ ವಿಷಯ ತಿಳಿಸ್ಬಿಟ್ರು. ಮರುದಿನ ಎಂದಿನಂತೆ ಬೆಳಿಗ್ಗೆ ಎದ್ದು ಶಾಲೆಗೆ ತಯಾರಾಗ್ತಾ ತಿಂಡಿ ಮತ್ತು ಊಟ ಸಿದ್ಧ ಮಾಡ್ತಿದ್ದ ಅನ್ವಿಕಾ, ಖುಷಿ ರೆಡಿ ಆಗ್ತಿದೆಯಾ ಅಂತ ಕೂಗಿದ್ಲು. ಅತ್ತ ಕಡೆಯಿಂದ ಯಾವುದೇ ಮರುಮಾತು ಬರಲಿಲ್ಲ. ಮತ್ತೆ ಕರೆದ್ರೂ ಉತ್ತರ ಸಿಗಲಿಲ್ಲ. ಸ್ಟವ್ ಉರಿ ಕಡಿಮೆ ಮಾಡಿ ಅನ್ವಿಕಾ ಒಳಗೆ ಹೋದ್ಲು. ನೋಡಿದ್ರೆ ಪುಟ್ಟ ಮಗು ಹೊದಿಕೆ ಹೊತ್ಕೊಂಡು ಆರಾಮವಾಗಿ ಮಲಗಿತ್ತು. ಅರೇ, ಏನು ಖುಷಿ ನಿದ್ದೆ? ದಿನ 6 ಗಂಟೆಗೆದ್ದು ನಂಗೆ ಸಹಾಯ ಮಾಡ್ತಾ ರೆಡಿ ಆಗ್ತಾ ಇದ್ದೆ, ಇವತ್ತೇನಾಯಿತು? ಹುಷಾರಿಲ್ವಾ ಅಂತ ಹಣೆ ಮೇಲೆ ಕೈ ಇಟ್ಟು ನೋಡಿದ್ಲು. ಜ್ವರ ಏನೂ ಇರಲಿಲ್ಲ. ಖುಷಿಯನ್ನೇ ಎಬ್ಬಿಸ್ತಿದ್ರೆ, ಡ್ಯಾಡಿ ಹತ್ರ ಹೋಗೋಣ ಅಮ್ಮ ಅಂತ ಅತ್ಲು. ಮಗುವಿನ ಮುಖ ಅತ್ತು ಕೆಂಪಾಗಿತ್ತು. ನನ್ನ ಬಂಗಾರ, ಅದಕ್ಕಾಗಲೇಬೇಕಾ? ನಾನು ಬರಲ್ಲ, ಆದರೆ ನಿನ್ನನ್ನು ಕಳಿಸ್ತೀನಿ, ಹೋಗು. ನೀನು ಬರದೆ ನಾನು ಎಲ್ಲಿಗೂ ಹೋಗಲ್ಲ ಅಂತ ಖುಷಿ ಕೋಪದಿಂದ ಹೇಳಿದ್ಲು. ಸರಿ, ಆಗೋದಾಗಲಿ. ಶಾಲೆ ಮಿಸ್ ಮಾಡಿದ್ರೆ ಟೀಚರ್ ತನ್ನ ಮಗುವಿಗೆ ಶಿಸ್ತು ಕಲಿಸ್ತಿಲ್ಲ, ಇನ್ನು ವಿದ್ಯಾರ್ಥಿಗಳಿಗೆ ಏನು ಕಲಿಸ್ತಾರೆ ಅಂತ ನನ್ನನ್ನೇ ಬೈತಾರೆ, ಜೊತೆಗೆ ನಿಮ್ಮ ಡ್ಯಾಡಿಯನ್ನು. ನಮ್ಮಿಬ್ಬರ ಬಗ್ಗೆ ಜನರು ಮಾತಾಡ್ಕೊಳ್ಳೋದು ನಿನಗಿಷ್ಟನಾ? ಹಾಗಿದ್ರೆ ಇಲ್ಲೇ ಇರು, ತಾತಯ್ಯನನ್ನು ಕರಿತೀನಿ, ಅವರು ನಿನಗೆ ಜೊತೆಯಾಗಿರ್ತಾರೆ ಅಂತ ಗ್ಯಾಸ್ ಆಫ್ ಮಾಡಿ ಬರೋ ಅಷ್ಟರಲ್ಲಿ ಖುಷಿ ಬೆಡ್ ಮೇಲಿರಲಿಲ್ಲ. ಬಾತ್ರೂಮ್ನಲ್ಲಿ ನೀರಿನ ಶಬ್ದ ಕೇಳಿ ನಗ್ತಾ ಬೆಡ್ ಸರಿಪಡಿಸಿ ಸೀರೆ ತಗೊಂಡ್ಲು ಅನ್ವಿಕಾ. ಪ್ರತಿದಿನ ಅರ್ಜುನನ್ನು ನೆನೆಯುತ್ತಾ ತಯಾರಾಗುವುದು ಅವಳ ದಿನಚರಿಯ ಭಾಗವಾಗಿತ್ತು. ಸ್ನಾನ ಮಾಡಿ ಬಂದ ಖುಷಿ ಮೌನವಾಗಿದ್ಲು. ಅವಳಿಗೆ ತಲೆ ಬಾಚಿ ಬ್ಯಾಂಡ್ ಹಾಕಿ ತಿಂಡಿ ತಿನ್ನಿಸೋದಕ್ಕೆ ಹೋದರೆ ಅವಳೇ ತಿಂದು ಮುಗಿಸಿದ್ಲು. ಮೇಡಮ್ಗೆ ಮುನಿಸ್ ಬಂದಿದೆ ಅಂತ ನಗ್ತಾ ಹಾಲು ಕೊಟ್ಟು ಲಂಚ್ ಬ್ಯಾಗ್ ಮತ್ತು ತನ್ನ ಹ್ಯಾಂಡ್ ಬ್ಯಾಗ್ ತಗೊಂಡು ಶಾಲೆಗೆ ಹೊರಟ್ಲು. ಎಂದಿನಂತೆ 2 ಪೀರಿಯಡ್ ಮುಗಿದ ಮೇಲೆ ವಿರಾಮದ ಸಮಯದಲ್ಲಿ ಆಫೀಸ್ ರೂಮ್ಗೆ ಬರ್ತಿದ್ದ ಅನ್ವಿಕಾಳನ್ನು ಅಟೆಂಡರ್ ಬಂದು, ಪ್ರಿನ್ಸಿಪಲ್ ಸರ್ ಕರೀತಿದ್ದಾರೆ ಮೇಡಮ್ ಅಂತ ಹೇಳ್ದ. ಕೂಡಲೇ ಅಲ್ಲಿಗೆ ಹೋದ್ಲು. ಹೇಳಿ ಸರ್, ಕರೆದ್ರಾ? ಅವಳ ಮುಂದೆ ಒಂದು ಕವರ್ ಇಟ್ಟು, ನಿನಗೆ 2 ತಿಂಗಳ ರಜೆ ಮಂಜೂರು ಮಾಡಿದ್ದೀನಿ ಮಿಸ್ಸಸ್ ಅರ್ಜುನ್ ರಾಮ್. ನಿನ್ನ ಗಂಡ ವಿದೇಶದಲ್ಲಿ ಇದ್ದಾರಲ್ಲ, ಹೋಗಿ ಬನ್ನಿ ಅಂದರು. ಅನ್ವಿಕಾಗ ಆಶ್ಚರ್ಯ ಆಯಿತು. ಆದರೆ ಸರ್, ನನ್ನ ರಜೆ ಕೇಳಲೇ ಇಲ್ವಲ್ಲ? ನೀನು ಕೇಳಿಲ್ಲ?
ಆದರೆ ನಿನಗೆ ರಜೆ ಕೊಡದಿದ್ರೆ ನಾನು ಈ ಶಾಲೆ ಮುಚ್ಚಬೇಕಾಗತ್ತೆ ಅಂತ ಮೇಲಿನಿಂದ ಆದೇಶ ಬಂದಿದೆ. ಆ ಮಾತಿಗೆ ಅನ್ವಿಕಾಳ ತಲೆ ತಿರುಗ್ತು. ಅದೇನು ಸರ್ ಹಾಗಂತೀರಾ? ನಿಮ್ಮದು ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ವಾ? ನಿಮಗೆ ಬಹಳ ಪ್ರಭಾವ ಇರುತ್ತೆ. ಯಾರೋ ಬೆದರಿಸಿದ್ರೆ ಹೀಗೆ ಎದಿರ್ತೀರಾ ಅಂತ ಕೇಳಿದ್ಲು. ಯಾರೋ ಅಲ್ಲಮ್ಮ, ಎದುರಿಗಿರೋ ಮನುಷ್ಯನಿಗೆ ನನಗಿಂತ ಹೆಚ್ಚು ಪವರ್ ಇದೆ. ನೀನು ತಕ್ಷಣ ರಜೆ ಮೇಲೆ ಹೋಗದಿದ್ದರೆ ಈ ಶಾಲೆ ನಡೆಸ್ತಿರೋ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗುತ್ತೆ ಅಂತ ಅವರು ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಇನ್ನೇನು ಮಾಡೋದಕ್ಕೆ ಸಾಧ್ಯ? ಅನಿವಾರ್ಯವಾಗಿ ಹಲ್ಲು ಕಡಿತಾ ರಜೆ ಪತ್ರ ತಗೊಂಡು ಬಂದ್ಲು. ಸಂಜೆ ಮನೆಗೆ ಬಂದ ಮೇಲೆ ರಾಧಾಕೃಷ್ಣ ಅವರಿಗೆ ಫೋನ್ ಮಾಡಿ ಗಂಭೀರವಾಗಿ ವಿಷಯವನ್ನು ತಿಳಿಸಿದ್ಲು. ಏನಾಯ್ತು ಅನ್ವಿಕಾ? ನಿಮ್ಮ ಮೊಮ್ಮಗನಿಗೆ ಇರೋ ಪವರ್ ಎಲ್ಲ ನನ್ನ ಮೇಲೆ ತೋರಿಸ್ಬೇಕಾ ಅಂತ ಶಾಲೆಯಲ್ಲಿ ನಡೆದದ್ದನ್ನು ಹೇಳಿದ್ಲು. ಅವ್ರು ನಗ್ತಾ, ನಿನ್ನನ್ನು ಅವನು ಹೇಗೆ ಮನೆಗೆ ಕರ್ಕೊಂಬಂದಿದ್ದ ಅನ್ನೋದನ್ನು ಮರೆತು ಹೋದ್ಯಾ ಅನ್ವಿಕಾ ಅಂದರು. ಅರ್ಜುನನ ಹಳೆಯ ದಿನಗಳನ್ನ ನೆನಪಿಸ್ಕೊಂಡ ಅನ್ವಿಕಾಳಿಗೆ ಮೈ ಜುಮ್ಮಂತು. ಇನ್ನೇಕಿ ನಾಟಕ ಅನ್ವಿಕಾ? ನಿನ್ನ ಅರ್ಜುನನ್ನು ಯಾವಾಗ ನೋಡ್ತೀನಿ ಅಂತ ನಿನಗೂ ಆಸೆ ಇಲ್ವಾ? ಅದಲ್ಲ ತಾತಯ್ಯ, ನಾನು ಹಠ ಮಾಡಿದ್ರೆ ಕನಿಷ್ಠ ಒಮ್ಮೆ ಆದರೂ ನನ್ನ ಜೊತೆ ಮಾತಾಡ್ತಾರೆ ಅಂತ ಅಷ್ಟೇ. ಅವಳ ಧ್ವನಿಯಲ್ಲಿನ ನೋವನ್ನು ಗಮನಿಸಿದ ತಾತಯ್ಯ, ಅವನು ಮಾತಾಡಬೇಕು ಅಂದ್ಕೊಂಡಿದ್ರೆ ಈ 4 ವರ್ಷಗಳಲ್ಲಿ ಮಾತಾಡ್ತಿದ್ದ ಅಲ್ವಾ ಅನ್ವಿಕಾ? ಸ್ವಲ್ಪ ಸಮಯ ಬೇಕು. ಖುಷಿ ಹೋದ ತಕ್ಷಣ ಅವನಿನಷ್ಟು ಬೇಗ ಕರಗ್ತಾನೆ ಅಂತ ನನಗನ್ನಿಸಲ್ಲ ಅಂದರು. ಸರಿ ತಾತಯ್ಯ, ನಾನು ಹೊರಡ್ತೀನಿ. ಯಾವಾಗ ಹೋಗಬೇಕು ಅಂತ ಹೇಳಿ ಅಂದ್ಲು. ಅಷ್ಟರಲ್ಲಾಗಲೇ ಅನ್ವಿಕಾ ಮತ್ತು ಖುಷಿಯ ವೀಸಾ, ಪಾಸ್ಪೋರ್ಟ್ ಎಲ್ಲವೂ ಸಿದ್ಧವಾಗಿದ್ವು. ನಾನು ಯಾವಾಗ ಸಹಿ ಹಾಕ್ತೆ, ಇದೆಲ್ಲ ಹೇಗೆ ಬಂತು ಅಂತ ಅವಳು ಆಶ್ಚರ್ಯಪಟ್ಳು. ಖುಷಿ ಮಾತ್ರ ತನ್ನ ಡ್ಯಾಡಿಯನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗಿದ್ಲು. ಭಾರತದಿಂದ ಹೊರಟ ವಿಮಾನ ಜರ್ಮನಿಯಲ್ಲಿ ಇಳಿಯಿತು. ಏರ್ಪೋರ್ಟ್ನಲ್ಲಿ ಅವರಿಗಾಗಿ ಕಾಯ್ತಿದ್ದ ವ್ಯಕ್ತಿಯ ಜೊತೆ ಮನೆಗೆ ಹೊರಟರು. ಮೊದಲ ಬಾರಿಗೆ ವಿಮಾನ ನೋಡಿ ಖುಷಿಪಟ್ಟಿದ್ದಂತಹ ಖುಷಿ ಸುಸ್ತಾಗಿ ಮಲಗಿದ್ಲು. ಅರ್ಜುನನ್ನು ನೋಡೋ ಸಮಯ ಹತ್ತಿರವಾಗ್ತಿದ್ದಂತೆ ಅನ್ವಿಕಾಳ ಹೃದಯ ಬಡಿತ ಹೆಚ್ಚಾಯಿತು. ಅವರ ಜೊತೆ ರಾಧಾಕೃಷ್ಣ ಅವರು ಬಂದಿದ್ದರು. 4 ವರ್ಷ ಸಣ್ಣ ಅವಧಿಯಲ್ಲ. ಹಳೆಯ ನೆನಪುಗಳು ಕಾಡ್ತಾ ಇದ್ದರೆ ಅನ್ವಿಕಾಳ ಕಣ್ಣುಗಳು ತೇವಗೊಂಡವು. ಮಲಗಿದ್ದ ಖುಷಿಯನ್ನೇ ಅವಳು ನೋಡ್ತಾ ಇದ್ಲು. ಮಗು ಡ್ಯಾಡಿ ಬಗ್ಗೆ ಎಷ್ಟು ಸಲ ಕೇಳಿರಲಿಲ್ಲ. ತನಗೆ ಅರ್ಜುನ್ ಬಗ್ಗೆ ತಿಳಿದಿದೆ, ಆದ್ದರಿಂದ ಅವಳು ಸಮಾಧಾನ ಮಾಡಿಕೊಂಡ್ಳು. ಆದರೆ ಯಾಕೆ ಇಷ್ಟು ದಿನ ನಮ್ಮಿಂದ ದೂರ ಇದ್ದೆ ಅಂತ ಖುಷಿ ಕೇಳಿದ್ರೆ ಅರ್ಜುನ್ ಏನು ಉತ್ತರ ನೀಡ್ತಾನೆ ಅಂತ ನೋಡಲು ಅವಳು ಕಾತುರದಿಂದ ಕಾಯ್ತಾ ಇದ್ಲು. ವಿಲ್ಲಾ ಅವಳಿಗೆ ಕಾರು ಬಂದು ನಿಂತು. ವಿಶಾಲವಾದ ಮನೆಯನ್ನು ನೋಡ್ತಾ ಅನ್ವಿಕಾ ಮಗುವನ್ನು ಎತ್ಕೊಂಡು ಇಳಿದ್ಲು. ಇಳಿದ ತಕ್ಷಣ ಕಣ್ಣುಗಳನ್ನು ತನ್ನ ಅರ್ಜುನ್ಗಾಗಿ ಹುಡುಕಿದ್ವು. ಆದರೆ ಅವನು ಕಾಣಲಿಲ್ಲ. ಒಳಗೆ ನಡಿಯಮ್ಮ ಅಂತ ರಾಧಾಕೃಷ್ಣ ಕರೆದ್ರು. ಅವ್ರ ಹಿಂದೆ ಬಂದವರಿಗೆ ಬ್ರೌನಿ ಎದುರಾಗಿ ಆರತಿ ಬೆಳಗಿ ಸ್ವಾಗತಿಸಿದ್ಲು. ವಿದೇಶಿಯಾದರೂ ಅವಳು ಭಾರತೀಯ ಸಂಪ್ರದಾಯ ಪಾಲಿಸ್ತಾ ಇರೋದನ್ನು ಕಂಡು ಅನ್ವಿಕಾಳಿಗೆ ಪ್ರೀತಿ ಅನ್ನಿಸ್ತು. ಕಾಲಿಟ್ಟು ಒಳಗೆ ಬನ್ನಿ ಅಂತ ನೀರು ಚೆಲ್ಲಿ ಬಂದ್ಲು. ಕನ್ನಡಿಯಂತೆ ಹೊಳಿತಿದ್ದ ಮನೆಯನ್ನು ಅನ್ವಿಕಾ ನೋಡ್ತಾ ಇದ್ದಾಗ ಬ್ರೌನಿ ಎಲ್ಲಿದೆಯಾ ಅಂತ ಕೂಗ್ತಾ ಬಂದ ಹೀರಾ ಹಾಲ್ನಲ್ಲಿ ಕಂಡ ಹೊಸಬ್ರನ್ನ ನೋಡಿ ಒಮ್ಮೆಲೆ ನಿಂತ್ಬಿಟ್ಲು. ಹೀರಾಳನ್ನು ನೋಡಿದ ಅನ್ವಿಕಾ ಮತ್ತು ರಾಧಾಕೃಷ್ಣ ಅವಕ್ಕಾದರು. ಖುಷಿ ದೊಡ್ಡವಳಾದರೆ ಹೇಗಿರ್ತಾಳೋ ಹಾಗೆಯೇ ಈ ಹುಡುಗಿ ಇದ್ದಾಳೆ. ಅದೇ ಬಣ್ಣ, ಅದೇ ರೂಪ, ಎಲ್ಲವೂ ಖುಷಿಯನ್ನೇ ಹೋಲ್ತಾ ಇತ್ತು. ಈವರೆಗೆ ಮನೆಯಲ್ಲಿ ಹೊಸಬರನ್ನ ನೋಡಿರದ ಹೀರಾ ಆಶ್ಚರ್ಯದಿಂದ ಯಾರು ನೀವು ಅಂತ ಅಹಂಕಾರದಿಂದ ಕೇಳಿದ್ಲು. ಹೀರಾ ಬೇಬಿ, ಇವರು ಭಾರತದಿಂದ ಬಂದಿದ್ದಾರೆ ನಿನ್ನ ಹುಟ್ಟುಹಬ್ಬಕ್ಕೆ ಅನ್ನೋ ಬ್ರೌನಿ ಮಾತಿಗೆ ಅಡ್ಡ ಬಂದು, ಇಲ್ಲ, ನಮ್ಮನ್ನು ಅರ್ಜುನ್ ಬಲವಂತವಾಗಿ ಕರೆತಂದಿದ್ದಾರೆ ಅಂದ್ಲು ಅನ್ವಿಕಾ. ಅರ್ಜುನ್ ಮೊದಲ ಬಾರಿ ತಾನು ಬಿಟ್ಟು ಬೇರೆಯವನವರನ್ನು ಹಾಕಿ ಕರೆದಿದ್ದಕ್ಕೆ ಹೀರಾಳಿಗೆ ಆಶ್ಚರ್ಯ ಆಯಿತು. ನಗುವೂ ಬಂತು. ಏನಂದೆ ನೀನು ಅಂತ ಸಂಭ್ರಮದಿಂದ ಮುಂದೆ ಬಂದು ಕೇಳಿದಾಗ, ಹೌದು, ನನ್ನನ್ನು ಬಲವಂತವಾಗಿ ಕರ್ಕೊಂಬಂದಿದ್ದಾರೆ ಅಂತ ಅನ್ವಿಕಾ ಮುಗ್ಧವಾಗಿ ನಟಿಸಿದ್ಲು. ಹೌದು, ಈ ಅರ್ಜುನ್ಗೆ ಅದು ಅಭ್ಯಾಸದ ಕೆಲಸ. ಯಾರ ಇಷ್ಟ ಕಷ್ಟಗಳ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ. ಅವನು ಅಂದ್ಕೊಂಡಿದ್ದೇ ಆಗಬೇಕು ಅಂತ ಹಲ್ಲು ಕಡಿಯುತ್ತಾ ಹೇಳಿದ ಹೀರಾ. ಅಷ್ಟಕ್ಕೂ ನೀವ್ಯಾರು? ಅರ್ಜುನ್ಗೆ ನೀವು ಹೇಗೆ ಗೊತ್ತು ಅಂತ ಕೇಳುವಾಗಲೇ
ಅವಳ ಕೈಯಲ್ಲಿದ್ದ ನಾಯಿಯ ಮರಿಗೆ ರಕ್ತ ಬರ್ತಿರೋದನ್ನ ಅನ್ವಿಕಾ ಗಮನಿಸಿದ್ಲು. ಇದಕ್ಕೆ ರಕ್ತ ಬರ್ತಿದೆ ಅಂತ ಅನ್ವಿಕಾ ಗಾಬರಿಯಿಂದ ಹೇಳಿದ್ಲು. ಆಗ ಹೀರಾ ತಾನು ಬಂದ ವಿಷಯ ನೆನಪಿಸ್ಕೊಂಡು, ಬ್ರೌನಿ ಬೇಗ ಬ್ಯಾಂಡೇಜ್ ಮತ್ತು ಕಾಟನ್ ತಗೊಂಡು ಬಾ ಅಂತ ಕಿರ್ಚಿದ್ಲು. ಅವಳು ಕಿರ್ಚಿದ್ ಕೇಳಿ ಖುಷಿ ಕಣ್ಣು ಬಿಟ್ಲು. ಮಗು ಸೋಫಾ ಮೇಲೆ ಕುಳಿತಿದ್ದನ್ನ ಕಂಡು, ಹೀರಾ ಎಷ್ಟು ಮುದ್ದಾಗಿದೆಯಾ ನೀನು ಅಂದ್ಲು. ಬಂಗಾರ ಇಲ್ಲಿ ಕೂರು ಅಂತ ಮಗುವನ್ನು ಕೂರಿಸಿ, ಬ್ರೌನಿ ತಂದು ಬ್ಯಾಂಡೇಜ್ ಅಲ್ಲದೆ ಬಿಸಿ ನೀರು ಬೇಕು ಅಂದ್ಲು ಅನ್ವಿಕಾ. ಅದಕ್ಕೆ ಬ್ರೌನಿ ಓಡ್ ಹೋದ್ಲು. ಪರಿಚಯ ಎಳೆದಿದ್ರು ಹೀರಾ ಮತ್ತು ಅನ್ವಿಕಾ ಒಂದಾಗಿರೋದನ್ನ ರಾಧಾಕೃಷ್ಣ ಅವರು ಆಶ್ಚರ್ಯದಿಂದ ನೋಡ್ತಾ ಇದ್ರು. ನಾಯಿಯ ಮರಿ ಏಟಾಗಿರೋದನ್ನ ಕಂಡು ಖುಷಿಯು ಅಲ್ಲಿಗೆ ಹೋದ್ಲು. ಬಿಸಿ ನೀರಿನಿಂದ ನಾಯಿಯ ಗಾಯ ತೊಳೆದು ಮದ್ದು ಹಚ್ಚಿ ಬ್ಯಾಂಡೇಜ್ ಮಾಡಿದ ಮೇಲೆ ಅನ್ವಿಕಾ ಹಿಡಿದ್ಲು. ಏನಾಯ್ತು ಇದಕ್ಕೆ? ಆಟ ಆಡುವಾಗ ಬಿದ್ದು ಕಲ್ಲಿಗೆ ತಗುಲ್ತು ಅಂತ ಹೀರಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದ್ಲು. ಅವಳ ಪ್ರಾಣಿ ಪ್ರೇಮ ಕಂಡು ಅನ್ವಿಕಾಳಿಗೆ ಖುಷಿಯಾಯಿತು. ನನಗೂ ಪಕ್ಷಿಗಳೆಂದರೆ ತುಂಬ ಇಷ್ಟ ಅಂದ್ಲು ಅನ್ವಿಕಾ ಪುಟ್ಟ ನಗುವಿನೊಂದಿಗೆ. ನಿಜಕ್ಕೂ ನೀನು ಯಾರು? ಆ ಅರ್ಜುನನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ ಅಂತ ಹೀರಾ ಮತ್ತೆ ಕೇಳಿದ್ಲು. ನಾನು ಭಾರತದಲ್ಲಿ ಅವರ ಆಫೀಸ್ನಲ್ಲಿ ಕೆಲಸ ಮಾಡೋ ಉದ್ಯೋಗಿ. ಇಲ್ಲಿ ಯಾರೋ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಬರಬೇಕಂತ ಕರೆದ್ರು. ನನಗೂ ಒಂದು ಮಗು ಇದೆ. ಅಷ್ಟು ದೂರ ನಾನು ಬರಲ್ಲ ಅಂದರೂ ಕೇಳಿದೆ ನನ್ನನ್ನು ಬಲವಂತವಾಗಿ ಕರ್ಕೊಬಂದಿದ್ದಾರೆ. ಆ ಮಗುವಿನ ಹೆಸರು ಶ್ರೀ ಅಂದ್ಲು. ವಾ, ಶ್ರೀ ಒಳ್ಳೆ ಹೆಸರು. ನಿನಗೆ ಯಾರೂ ಇಲ್ವಾ? ಪೋಷಕರು ಅಥವಾ ಗಂಡ? ಅವರಿಲ್ಲ, ಕಳೆದ ತಿಂಗಳು ಕುವೈತ್ಗೆ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಅನ್ವಿಕಾ ಸುಳ್ಳು ಹೇಳಿ ಪಕ್ಕಕ್ಕೆ ತಿರುಗಿದ್ರೆ ಅಲ್ಲಿ ಕಾರಿಗೆ ಒರಕ್ಕೊಂಡು ಕೈ ಕಟ್ಕೊಂಡು ಅರ್ಜುನ್ ನಿಂತಿದ್ದ. ಅವನ ದೃಷ್ಟಿ ಅನ್ವಿಕಾಳ ಮೇಲಿತ್ತು. ಅನ್ವಿಕಾಳಿಗೆ ಮಾತೇ ಹೊರಡಲಿಲ್ಲ. ಅದೆಷ್ಟೋ ವರ್ಷಗಳ ನಂತರ ತನ್ನ ಪತಿಯ ದರ್ಶನವಾಯಿತು. ಕಣ್ಣಿನಿಂದ ನೀರು ದಾರಿ ದಾರಿಯಾಗಿ ಹರಿತು. ಅನ್ವಿಕಾ ಸುಮ್ಮನಾಗಿದ್ದನ್ನು ಕಂಡು ಹೀರಾ ಹಿಂದೆ ತಿರುಗಿ ನೋಡಿ, ಅರ್ಜುನ್ ಬಂದ್ಬಿಟ್ಟ, ನೀನು ಹೆದರಬೇಡ ಅಂದ್ಲು. ಅನ್ವಿಕಾ ಏನೂ ಮಾತನಾಡದೆ ಕಣ್ಣಲ್ಲೇ ಅವನನ್ನು ತುಂಬಿಕೊಳ್ತಾ ಇದ್ಲು. ಹೀರಾ ಮತ್ತೆ ಕೇಳಿದ್ಲು, ನಿನ್ನ ಹೆಸರೇನು? ಅನ್ವಿಕಾ ಹೆದರಿ ಅಳ್ತಿದ್ದಾಳೆ ಅಂತ ಹೀರಾ ಅಂದ್ಕೊಂಡ್ಳು. ನೀನು ಭಯಪಟ್ಟರೆ ಅವನು ಇನ್ನೂ ಹೆಚ್ಚು ಹೆದರಿಸ್ತಾನೆ. ಇಲ್ಲಿದ್ದಷ್ಟು ದಿನ ನಾವಿಬ್ಬರು ಸೇರಿ ಅವನಿಗಿಷ್ಟ ಇಲ್ಲದ ಕೆಲಸಗಳನ್ನೆಲ್ಲ ಮಾಡೋಣ. ನಾಡಿದ್ದು ನನ್ನ ಬರ್ಡೇ ದೊಡ್ಡದಾಗಿ ಫಂಕ್ಷನ್ ಮಾಡಿದ್ದಾನೆ ಅಂದ್ಲು. ಅವನಂದ್ರೆ ನಿನಗಿಷ್ಟ ಇಲ್ವಾ ಅಂತ ಅನ್ವಿಕಾ ಕೇಳಿದಾಗ, ನಾನು ಅವನನ್ನು ದ್ವೇಷಿಸ್ತೀನಿ. ನನ್ನ ಅಪ್ಪ ಮತ್ತು ತಂಗಿಯನ್ನು ಕೊಂದ ಕೊಲೆಗಾರ ಅವನು ಅಂತ ಆವೇಶದಿಂದ ಹೇಳಿದ್ಲು. ಅನ್ವಿಕಾ ತಕ್ಷಣ ಹೀರಾ ಬಾಯಿ ಮುಚ್ಚಿ, ತಪ್ಪು, ಹಾಗೆಲ್ಲ ಅನ್ಬಾರ್ದು ಅಂದ್ಲು. ಯಾಕೆ ಅವನಿಗೆ ಹೆದರ್ತೀಯ? ಅವನು ನನ್ನನ್ನು ಬೆದರಿಸ್ಬೋದಷ್ಟೇ. ನಾನಂದ್ರೆ ಅವನಿಗೆ ಅಷ್ಟು ಪ್ರೀತಿ ಅಂತ ಹೀರಾ ಹೆಮ್ಮೆಯಿಂದ ಹೇಳಿದ್ಲು. ಅಷ್ಟು ಪ್ರೀತಿ ಇರೋದ್ರಿಂದಲೇ ಹೆಂಡತಿ ಮತ್ತು ಮಗಳನ್ನು ದೂರ ಇಟ್ಟಿದ್ದಾರೆ ಅಂತ ಅನ್ವಿಕಾ ನಿಟ್ಟುಸಿರು ಬಿಟ್ಟು ನೋಡಿದಾಗ ಅಲ್ಲಿ ಅರ್ಜುನ್ ಇರಲಿಲ್ಲ. ನಿನ್ನ ಮಗು ಅವನಿಗೆ ಆಕರ್ಷಿತಳಾಗ್ತಿದ್ದಾಳೆ, ಹುಷಾರು ಅಂದ್ಲು ಹೀರಾ. ಯಾಕೆ? ಅವನಿಗೆ ಮಕ್ಕಳೆಂದರೆ ತುಂಬ ಇಷ್ಟ. ಇಲ್ಲಿ ತುಂಬ NGOಗಳಿಗೆ ಸಹಾಯ ಮಾಡ್ತಾನೆ. ಇಂಡಿಯಾಗೂ ಹಣ ಕಳಿಸ್ತಾನೆ. ನಿನ್ನ ಪಾಪು ಮುದ್ದಾಗಿದ್ದಾಳಲ್ವಾ, ಅವಳನ್ನು ಹತ್ತಿರ ಮಾಡಿಕೊಂಡು ನಿನ್ನ ಹತ್ರ ಕೆಲಸ ಮಾಡಿಸ್ಕೊಳ್ತಾನೆ ಅಂದ್ಲು ಹೀರಾ. ಅನ್ವಿಕಾ ನಗ್ತಾ, ನಿನಗಿಷ್ಟೆಲ್ಲ ಗೊತ್ತಿದ ಮೇಲೆ ನಿನ್ನ ತಂಗಿಯನ್ನು ಕೊಂದಿದ್ದಾನೆ ಅಂತ ಹೇಗೆ ಹೇಳ್ತೀಯಾ? ನೀನು ನೋಡಿದ್ಯಾ ಅಂತ ಕೇಳಿದ್ಲು. ಇಲ್ಲ, ಅಪ್ಪ ಹೇಳಿದ್ರು, ಆದರೆ ಅವನು ಶೂಟ್ ಮಾಡೋದನ್ನು ನಾನು ನೋಡಿದ್ದೀನಿ ಅಂತ ಹೀರಾ ಖಚಿತವಾಗಿ ಹೇಳಿದ್ಲು. ಬಂದ ದಿನವೇ ಎಲ್ಲವನ್ನ ಕೇಳಿದರೆ ಸಂಶಯ ಬರುತ್ತೆ ಅಂತ ಅನ್ವಿಕಾ ಸುಮ್ಮನಾದ್ಲು. ಆದರೆ ಇಲ್ಲಿಂದ ಹೋಗಬೇಕಂದ್ರೆ ಅವನ ಜೊತೆ ಮಾತಾಡಬೇಕು ಅಂತ ಅನ್ವಿಕಾ ಅಂದುಕೊಂಡ್ಳು. ಹೀರಾ ಒಳಗೆ ಹೋದಾಗ ಅರ್ಜುನನ ಮಡಿಲಲ್ಲಿ ಕೂತಿದ್ದ ಖುಷಿಯನ್ನು ಕಂಡು ಅವಳಿಗೆ ಅಸೂಯೆಯಾಯಿತು. ತಂದೆಯ ಕೊರಳನ್ನು ತಪ್ಪಿಕೊಂಡು ಕೂತಿದ್ದ ಖುಷಿಯನ್ನು ಅರ್ಜುನ್ ಅಷ್ಟೇ ಪ್ರೀತಿಯಿಂದ ಮುದ್ದಾಡ್ತಿದ್ದ. ಅವನು ತನ್ನ ಮಗಳ ಸ್ಪರ್ಶವನ್ನು ಅನುಭವಿಸ್ತಿದ್ದ. ಆ ಕಣ್ಣಿನಲ್ಲಿದ್ದ ನೀರಿನ ಹೀರಾ ಗಮನಿಸಿದರೆ ತಿಳಿತಾ ಇತ್ತು. ರಾಧಾಕೃಷ್ಣ ಅವರು ಮಾತನಾಡಿಸ್ತಾ ಇದ್ದರೆ, ತಾತಯ್ಯ ರೆಸ್ಟ್ ತಗೊಳ್ಳಿ, ನಾಳೆ ಮಾತಾಡೋಣ ಅಂತ ಖುಷಿಯನ್ನು ಎತ್ಕೊಂಡು ಮೇಲೆ ಹೋದ ಅರ್ಜುನ್. ಹೋಗುವಾಗ ಒಮ್ಮೆ ಹೀರಾ ಮತ್ತು ಅನ್ವಿಕಾಳನ್ನು ನೋಡಿ ಹೋದ. ಅವನು ನಿನ್ನ ಮಗುವನ್ನು ತಗೊಂಡು ಹೋಗ್ತಿದ್ದಾನೆ, ಹೋಗಿ ತಡಿಬಾರ್ದಾ ಅಂದ್ಲು ಹೀರಾ. ಕೇಳಿದ್ರೆ ಕೋಪ ಬರುತ್ತೇನೋ? ಹಾಗೇನು ಬರಲ್ಲ,
ಆದರೂ ನಿನ್ನ ಮಗು ಕೂಡ ಅವನನ್ನು ಅಷ್ಟೊಂದು ಯಾಕೆ ತಪ್ಕೊಂಡಿದೆ ಅಂತ ಹೀರಾ ಕೇಳಿದಾಗ ಅನ್ವಿಕಾ ನಿನಗೆ ಜಲಸ್ಸಾಗ್ತಿದೆಯಾ ಅಂದ್ಲು. ಹೀರಾ ಕೋಪದಿಂದ ತನ್ನ ರೂಮಿಗೆ ಹೊರಟು ಹೋದ್ಲು. ರಾಧಾಕೃಷ್ಣ ಅವರು ಅನ್ವಿಕಾಳನ್ನು ಕರೆದ್ರು. ಅರ್ಜುನ್ ಜೊತೆ ಮಾತನಾಡಲಿಲ್ವಾ? ಅವರು ಮಾತಾಡದೆ ನಾನು ಯಾಕೆ ಮಾತಾಡಲಿ ಅಂತ ಅನ್ವಿಕಾ ಮುಖ ಸೊಟ್ಟ ಮಾಡಿಕೊಂಡ್ಳು. ಮೇಲಿಂದ ಅರ್ಜುನ ಧ್ವನಿ ಕೇಳಿಸ್ತು. ಬ್ರೌನಿ, ಪಾಪು ಊಟ ತೊಗೊಂಡು ಬಾ. ಅನ್ವಿಕಾ ಕೂಡಲೇ ಆ ಊಟದ ತಟ್ಟೆ ತೊಗೊಂಡು ಮೇಲೆ ಹೋದ್ಲು. ಒಳಗೆ ಹೋಗೋದಕ್ಕೆ ಕೈಗಳು ನಡುಗ್ತಾ ಇದ್ವು. ಅನ್ವಿಕಾಳ ಅಂತರಾತ್ಮ ಅವಳನ್ನು ಪ್ರಶ್ನಿಸ್ತು. ಅವನು ನಿನ್ನನ್ನು ಕರೀಲಿಲ್ವಲ್ಲ, ನಿನಗ್ಯಾಕಷ್ಟು ಆತುರ? ನಿನಗೆ ಸ್ವಾಭಿಮಾನ ಇಲ್ವಾ? ನನ್ನ ಗಂಡನ ಹತ್ರ ನನಗೇನು ಸ್ವಾಭಿಮಾನ? ಅವನ ಪ್ರೀತಿ ಬೇಕು ನನಗೆ. ಎಷ್ಟು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದೀನಿ ನನಗೆ ಗೊತ್ತು. ಈಗ ಸಮಯ ಸಿಕ್ಕಾಗ ಹೋಗದೆ ಸುಮ್ಮನೆ ಕೂರಬೇಕಾ? ಅವನಿಂದ ನಿನಗೆ ನಷ್ಟ ಆಗಿದೆ ಅಂದರೆ ಪರವಾಗಿಲ್ವಾ? ಆದರೆ ಬೆಟ್ಟು ಮಾಡಿದ್ರೆ ಇನ್ನೊಂದು 4 ವರ್ಷ ಕಾಣಿಸಲ್ಲ ಅವನು. ಇಂಥ ಪಂಥಗಳಿಂದ ಯಾರನ್ನು ಉದ್ಧರಿಸಲಿ? ಪ್ರೀತಿಸಿದ್ದು, ಮದುವೆ ಆಗಿದ್ದು ದೂರ ಆಗಲಿಕ್ಕ? ನಡೆದಿದ್ದರಲ್ಲಿ ತನ್ನ ತಪ್ಪು ಇದೆ. ಅಂದು ನಾನು ಜಾಗರೂಕತೆಯಿಂದ ಇದ್ದಿದ್ರೆ ಕಥೆಯೇ ಬೇರೆಯಾಗ್ತಿತ್ತು. ಆದರೂ ನನ್ನ ಅರ್ಜುನನ ಒಂದು ಮಾತು ಅನ್ನಲಿಲ್ಲ, ಕೇವಲ ದೂರ ಹೋದ ಅಷ್ಟೆ. ಸರಿ, ನಿಮ್ಮ ಗಂಡ ಹೆಂಡತಿಯ ವಿಷಯ ನನಗ್ಯಾಕೆ ಅಂತ ಆಲೋಚನೆ ಮರೆಯಾಯಿತು. ಬಾಗಿಲು ತೆಗೆದು ನೋಡಿದಾಗ ಅರ್ಜುನನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದ ಖುಷಿಯನ್ನು ನೋಡಲು 2 ಕಣ್ಣುಗಳು ಸಾಲದಾದವು. ಖುಷಿ, ಊಟ ಮಾಡು, ನಾನು ಈಗಲೇ ಬರ್ತೀನಿ ಅಂತ ಅರ್ಜುನ್ ವಾಶ್ರೂಮ್ಗೆ ಹೋದ. ಅನ್ವಿಕಾ ಖುಷಿ ಹತ್ರ ಕೂತ್ಲು. ಏನು ಮಾತಾಡಿದೆ ಡ್ಯಾಡಿ ಜೊತೆ ಅಂತ ಕೇಳಿದ್ಲು. ಅಮ್ಮ, ಡ್ಯಾಡಿ ತುಂಬ ಒಳ್ಳೆಯವರು, ನನ್ನ ಕೆಳಗಿಳಿಸಲೇ ಇಲ್ಲ ಅಂತ ಮಗು ಸಂಭ್ರಮದಿಂದ ಹೇಳ್ತು. ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಕೇಳಿದ್ಯಾ? ಕೇಳಿದೆ. ನಾವೇ ಇಲ್ಲಿಗೆ ಬರಲಿ ಅಂತ ಕಾಯ್ತಿದ್ರಂತೆ. ಹೀರಾಕನಿಗೆ ಸ್ಕೂಲ್ ಇತ್ತಂತೆ. ಇನ್ನೇನು ಕೇಳಿದ್ರು? ನನ್ನ ಹತ್ರ ತುಂಬ ಮಾತಾಡಿದ್ರು. ಸ್ಕೂಲಲ್ಲಿ ಯಾರಾದರೂ ನಿನ್ನನ್ನು ಅಥವಾ ಅಮ್ಮನನ್ನು ಏನಾದರೂ ಅಂದ್ರಾ ಅಂತ ಕೇಳಿದ್ರು. ಅನ್ವಿಕಾಳಿಗೆ ಮನಸ್ಸಿಗೊಂಥರ ಆಯಿತು. ಇಷ್ಟೆಲ್ಲ ಕೇರ್ ಮಾಡ್ತಾನೆ, ಆದರೆ ಮಾತಾಡಲ್ಲ ಅಂತ ಗೊಣಕ್ಕೊಂಡ್ಳು. ಖುಷಿ ಹೇಳಿದ್ಲು, ಹೀರಾಕ್ಕನ ಬರ್ಡೇ ಅಂತೆ, ಅದಕ್ಕೆ ನಮ್ಮನ್ನು ಕರೆಸಿದ್ದಾರೆ. ಅನ್ವಿಕಾಳಿಗೆ ತನ್ನ ಮೇಲೆ ಇದ್ದ ಕೋಪ ಮಗಳ ಮೇಲೆ ಇಲ್ಲದಿರೋದನ್ನು ಕಂಡು ಸಮಾಧಾನ ಆಯಿತು. ಮಗುವಿಗೆ ಊಟ ಮಾಡಿಸಿ ಕೆಳಗೆ ಬಂದ್ಲು. ಅರ್ಜುನ್ ಊಟ ಮಾಡಿಲ್ಲ ಅಂತ ತಿಳಿದು ಅನ್ವಿಕಾ ಕೂಡ ಏನೂ ತಿನ್ನದೆ ತನ್ನ ರೂಮ್ಗೆ ಹೋಗಿ ಕೂತ್ಲು. ಬಹಳ ಹೊತ್ತು ಯೋಚಿಸಿ ತಲೆನೋವು ಬಂದಂತಾಗಿ ಸ್ನಾನ ಮಾಡಿ ಬಾಲ್ಕನಿಗೆ ಬಂದಾಗ ಅಲ್ಲಿ ಅರ್ಜುನ್ ಆಕಾಶವನ್ನು ನೋಡ್ತಾ ನಿಂತಿದ್ದ. ಅವನನ್ನು ನೋಡಿ ಅನ್ವಿಕಾ ಅಲ್ಲೇ ನಿಂತುಬಿಟ್ಲು. ಅರ್ಜುನ್ ಅವಳನ್ನು ನೋಡ್ದ. ಅನ್ವಿಕಾಳ ಹೃದಯದ ಬಡಿತ ಹೆಚ್ಚಾಯಿತು. ಹತ್ತಿದ್ರಿಂದ ಅವಳ ಕಣ್ಣುಗಳು ಕೆಂಪಾಗಿದ್ವು. ಅರ್ಜುನ್ ಅವಳನ್ನೇ ರೆಪ್ಪೆ ಹಾಕದೆ ನೋಡ್ತಾ ಇದ್ದ. ಅರ್ಜುನ್ ಅವಳ ಹತ್ರ ಬಂದ. ಅನ್ವಿಕಾ ಗೋಡೆಗೊರ್ಕೊಂಡು ಕಣ್ಣು ಮುಚ್ಕೊಂಡ್ಳು. ಅವನ ಉಸಿರು ಅವಳಿಗೆ ತಾಕ್ತಿತ್ತು. ಹಳೆಯ ನೆನಪುಗಳು ಮರುಕಳಿಸಿದ್ವು. ಆದರೆ ಕೆಲವು ಕ್ಷಣಗಳ ನಂತರ ಅವನು ಅಲ್ಲಿರಲಿಲ್ಲ. ಅನ್ವಿಕಾ ಅಳ್ತಾ ಕೂತಿದ್ದಾಗ ಹೀರಾ ಬಂದ್ಲು. ಏನು ಮಾಡ್ತಿದ್ಯಾ ಇಲ್ಲಿ? ಏನೂ ಇಲ್ಲ ಅಂದ್ಲು ಅನ್ವಿಕಾ. ನೀನು ಮಗು ಎಲ್ಲಿ ಅಂತ ಕೇಳಿದ್ಲು. ಅರ್ಜುನ್ ಹತ್ರ ಇದ್ದಾಳೆ. ಅವನ ಜೊತೆ ಮಲಗಿದಾಳಾ? ಹೋಗಿ ನಿನ್ನ ಮಗುವನ್ನು ಕರ್ಕೊಂಡು ಬಾ ಅಂತ ಹೀರಾ ಅನ್ವಿಕಾಳ ಕೈ ಹಿಡಿದು ಅರ್ಜುನನ ರೂಮ್ ಹತ್ರ ಕರ್ಕೊಂಡು ಬಂದ್ಲು. ಬಾಗಿಲು ಲಾಕ್ ಇರಲಿಲ್ಲ. ಒಳಗೆ ಹೋಗಿ ನೋಡಿದಾಗ ಖುಷಿ ಅರ್ಜುನನ ಎದೆ ಮೇಲೆ ಮಲಗಿದ್ಲು. ಹೀರಾಳಿಗೆ ಅದನ್ನು ನೋಡಿ ಕೋಪ ಬಂತು. ಶಬ್ದಕ್ಕೆ ಅರ್ಜುನ್ ಕಣ್ಬಿಟ್ಟ. ನಿನ್ನ ಮಗುವನ್ನು ಯಾಕೆ ಇಲ್ಲಿಗೆ ತಂದೆ? ಅವಳಲ್ಲಿ ಅಳ್ತಿದ್ದಾಳೆ ಅಂತ ಹೀರಾ ಹೇಳಿದ್ಲು. ಅರ್ಜುನ್ ಕಣ್ಣಲ್ಲೇ ಅನ್ವಿಕಾಳ ಕಣ್ಣೀರನ್ನು ಗಮನಿಸ್ದ. ಅವನು ಏನೂ ಮಾತಾಡದೆ ಮಗುವನ್ನು ಎಳ್ಕೊಂಡು ಮಲಗ್ದ. ಹೀರಾ ಇನ್ನೂ ಕೋಪಗೊಂಡು, ಇದು ಅನ್ಯಾಯ. ತಾಯಿಯಿಂದ ಮಗುವನ್ನು ಬೇರ್ಪಡಿಸೋದು ನಿನಗೆ ಅಭ್ಯಾಸ ಆಗ್ಬಿಟ್ಟಿದೆ. ನನ್ನ ಅಮ್ಮನಿಂದ ನನ್ನನ್ನು ಬೇರ್ಪಡಿಸ್ದೆ, ಈಗ ಇವಳನ್ನು ಹಾಗೆ ಮಾಡಿದೀಯಾ? ನೀನು ಮನುಷ್ಯನಲ್ಲ, ಮಾನ್ಸ್ಟರ್ ಅಂತ ಕಿರ್ಚಿದ್ಲು. ಅನ್ವಿಕಾ ಹೀರಾಳನ್ನು ಹೊರಗೆ ಕರ್ಕೊಂಡು ಬಂದ್ಲು. ಹಾಗೆ ಮಾತಾಡಬೇಡ ಹೀರಾ ಅಂದ್ಲು. ಅವನು ಮಾಡಿದ್ದಕ್ಕೆ ನಾನು ಹೇಳ್ತಿದ್ದೀನಿ, ನಿನಗೆ ಗೊತ್ತಿಲ್ಲ ಅವನು ಎಂಥ ಮಾನ್ಸ್ಟರ್ ಅಂತ. ನನಗೆ 12 ವರ್ಷ ಆದಮೇಲೆ ನಾನು ನನ್ನ ಅಪ್ಪನ ಹತ್ರ ಹೋಗ್ತೀನಿ. ಅಲ್ಲಿವರೆಗೆ ಇವನ ಹತ್ರ ಇರಬೇಕು ಅಂತ ಕೋರ್ಟ್ ಹೇಳಿದೆ. ನಾನು ನಿನಗೆ ಇಲ್ಲಿಂದ ಓಡಿ ಹೋಗೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೀರಾ ಹೇಳಿ ಹೋದ್ಲು. ಅನ್ವಿಕಾಗೆ ಈಗ ಎಲ್ಲವೂ ಅರ್ಥ ಆಯಿತು. ಹೀರಾಳನ್ನು ಬಿಟ್ಟು ಬರೋದಕ್ಕೆ ಸಾಧ್ಯವಾಗದ ಕಾರಣಕ್ಕಾಗಿ
ಅರ್ಜುನ್ ಇಷ್ಟು ವರ್ಷ ಇಂಡಿಯಾಗೆ ಬಂದಿಲ್ಲ ಎಂಬ ಸತ್ಯ ಅವಳಿಗೆ ತಿಳಿಯಿತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.